ಒಂದು ಅಮಾನುಷ್ಯವಾದಂತಹ ಕೃತ್ಯ. ಇದನ್ನು ವಿರೋಧಿಸಿ ನಾವಿವತ್ತು ಮೈಸೂರು ಬಿಜೆಪಿ ನಗರ ಮತ್ತು ಗ್ರಾಮಾಂತರದ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲದೆ ಇರುವಂತಹ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇರ್ಬೋದು, ಪದೇ ಪದೇ ಮಹಿಳಾ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಕೃತ್ಯ ಏನಂತ ಹೇಳಿದ್ರೆ, ಸುಜಾತ ಅನ್ನೋ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಮೇಲಾದಂತಹ ಒಂದು ಘಟನೆ, ಇದನ್ನು ಖಂಡಿಸ್ತಾ ಇದ್ದೀವಿ. ಒಂದು ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣರವರು ಸುಜಾತರ ಮೇಲೆ ಒಂದು ಪ್ರಕರಣವನ್ನು ದಾಖಲೆ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂತಹ ನೆಪದಲ್ಲಿ ಆಕೆಯ ಮೇಲೆ ಹಲ್ಲೆಯಾಗಿದೆ. ಆಕೆಯನ್ನು ಅಮಾನುಷವಾಗಿ ಥಳಿಸಿದ್ದಾರೆ, ವಿವಸ್ತ್ರಗೊಳಿಸಿದ್ದಾರೆ. ಇದು ಬಹಳ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾವು ಈ ಎಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಪೊಲೀಸರು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬೇಕು. ಆದರೆ ಈ ರೀತಿಯಾದಂತಹ ಒಂದು ದೌರ್ಜನ್ಯವನ್ನು ಕಂಡಾಗ ರಾಜ್ಯದಲ್ಲಿ ನಾವು ಮಹಿಳೆಯರು ಸೇಫ್ ಆಗಿದ್ದೀವಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಎಲ್ಲ ಮಹಿಳೆಯರಲ್ಲೂ ಮೂಡ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಷಯ ಏನಂತ ಹೇಳಿದರೆ, ಇಷ್ಟೆಲ್ಲ ಘಟನೆ ನಡೆದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ಬೋದು ನಾಗಲಕ್ಷ್ಮಿ ಚೌಧರಿ ಅವರಾಗಿರ್ಬೋದು, ಇದನ್ನು ಪೂರ್ಣ ಪ್ರಮಾಣವಾಗಿ ತನಿಖೆಯನ್ನು ಮಾಡ್ತೇವೆ, ಅದಕ್ಕೆ ಆಕೆಗೆ ಬೇಕಾಗಿರುವಂಥ ನ್ಯಾಯವನ್ನು ಒದಗಿಸ್ತೇವೆ ಅನ್ನೋ ಬದಲು ಆಕೆಯೇ ವಿವಸ್ತ್ರಗೊಂಡ್ಲು ಅನ್ನೋ ಮಾತು ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಇದು ಕೋರ್ಟಲ್ಲಿ ಇನ್ನೂ ಪ್ರೂವ್ ಆಗಬೇಕಾಗಿರೋಂಥದ್ದು. ಪೊಲೀಸರ ಮುಖ್ಯ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಒಂದು ಆರೋಪಿನ ಅರೆಸ್ಟ್ ಮಾಡೋವಂಥದ್ದು. ನೀವು 8 ರಿಂದ 10 ಜನ ಮಹಿಳೆಯರು ಹೋಗಿ ಆಕೆಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಆದರೆ ಆಕೆಯೇ ವಿವಸ್ತ್ರಗೊಂಡ್ಲು ಅಂತ ಹೇಳಿದ್ರೆ ಅಷ್ಟರವರೆಗೆ ನೀವೇನು ಮಾಡ್ತಾ ಇದ್ರಿ? ಹಾಗಾದರೆ ನಿಮ್ಮ ಎಫಿಷಿಯನ್ಸಿಯನ್ನು ನಾವು ಪ್ರಶ್ನೆ ಮಾಡಬೇಕಲ್ವಾ? ಆಕೆ ಪರ್ಚಿದ್ಲು, ಆಕೆ ಹೊಡೆದ್ಲು ಅಂತ ಹೇಳಿದರೆ, ಆರ್ ಯು ಫಿಟ್ ಟು ಬಿ ಇನ್ ದಟ್ ಪೊಸಿಷನ್? ಯಾವುದೇ ಅಧಿಕಾರ ಆಗಿರ್ಬೋದು, ಹುದ್ದೆ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಮಹಿಳೆಯ ಗೌರವವನ್ನು ಧಕ್ಕೆ ತರುವಂತಹ ಅಧಿಕಾರ ಯಾವುದೇ ಯೂನಿಫಾರ್ಮ್ಗೆ ಇಲ್ಲ. ಹಾಗಾಗಿ ಮಹಿಳೆಯ ಸುರಕ್ಷತೆ ಬರೀ ಘೋಷಣೆಯಾಗಿರಬಾರ್ದು, ಅದು ಆಡಳಿತ ಸರ್ಕಾರದ ಮುಖ್ಯವಾದಂತಹ ಕೆಲಸ ಆಗಿರಬೇಕು.